ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋದಕ್ಕಾಗಿ ನೀವು ಮಾಡತಕ್ಕಂಥದ್ದನ್ನ ನಾನು ಟೀಕೆ ಮಾಡೋದಲ್ಲ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, PWD ಮಿನಿಸ್ಟರು ಸಿದ್ದರಾಮಯ್ಯನವರು ಇತ್ತೀಚೆಗೆ ಬರೀ ಕಾಂಪ್ರಮೈಸಿಂಗ್ ರಾಜಕಾರಣಿಗಳಾಗಿದ್ದಾರೆ ಅಂತ ಹೇಳ್ತಾರೆ. ಅದು ಅಸತ್ಯನ ಸತ್ಯ ಅನ್ನೋದು ಅವರೇ ಹೇಳ್ಬೇಕು. ಮತ್ತು ನಮ್ಮ KN ರಾಜಣ್ಣ ಅವರು ತುಮಕೂರಿನ ಮಾಜಿ ಮಂತ್ರಿ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯನವರಿಗೆ ಬದ್ಧತೆ ಇಲ್ಲ. ಇದನ್ನ ನಾವು ಹೇಳ್ತಾ ಇಲ್ಲ, ಬದ್ಧತೆ ಇಲ್ಲ ಅನ್ನೋದನ್ನ ಅವ್ರ ಪಕ್ಷದ ಶಾಸಕರು ಮಂತ್ರಿಗಳ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವ್ರಿಗಾಗಿರ್ಬೋದು, ಇನ್ನುಳಿದ ನ್ಯಾಯಮೂರ್ತಿಗಳಿಗೆ ನನ್ನ ವಿನಂತಿ ಅದ, ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಸಿದ್ದರಾಮಯ್ಯನವ್ರ ಸರ್ಕಾರ ಯಾವುದೇ ಕಮಿಷನ್ಗೆ ನಿಮ್ಮನ್ನು ನೇಮಕ ಮಾಡಿದರೆ ದಯವಿಟ್ಟು ಒಪ್ಕೊಳ್ಬೇಡಿ. ನಿಮಗೆ ಅವಮಾನ ಮಾಡತಕ್ಕಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಸಾಮಾಜಿಕ ನ್ಯಾಯ ಸರ್ವರಿಗೂ ಸಮಪಾಲು ಸಮಬಾಳು ಅಂತ 40 ವರ್ಷದಿಂದ ಭಾಷಣ ಮಾಡ್ತಿರಲ್ಲ, ಕೇವಲ ಭಾಷಣದ ಸರ್ಕ ಇದು? ಅಥವಾ ನಿಮಗೇನಾದ್ರೂ ಬದ್ಧತೆ ಇದೆನಾ? ಬದ್ಧತೆ ಇದ್ರೆ, ಅಹಿಂದ ವರ್ಗದ ಬಗ್ಗೆ ಬದ್ಧತೆ ಇದ್ರೆ ಅವರಿಗೆ ನನ್ನ ಪ್ರಶ್ನೆ ಇಷ್ಟೇ. ನೀವು ಸಾವಿರಾರು ಕೋಟಿ ಖರ್ಚು ಮಾಡಿ ವರದಿಗಳನ್ನು ತರಿಸಿದ್ರಿ. ಕೆಂಪರಾಜ್ ಆಯೋಗದ ವರದಿ ಮೂಲ ಗುಂಪು ಮಾಡಿದ್ರಿ. ಅದು ಆದ್ಮೇಲೆ ಜಯಪ್ರಕಾಶ್ ಹೆಗಡೆ ಅವರ ವರದಿ ಮೂಲ ಗುಂಪು ಮಾಡಿದ್ರಿ. ಮತ್ತು ಮಧುಸೂದನ್ ನಾಯ್ಕ್ ಅವರು ವರದಿ ಬರಲೇ ಇಲ್ಲ ಹೊರಗಡೆ. ಯಾವುದು ಬದ್ಧತೆ ನಿಮ್ದು? ಬದ್ಧತೆ ಎಲ್ಲಿದೆ? ಜನರಿಗೆ ಮೋಸ ಮಾಡಿ, ಬಡವರಿಗೆ ಮಿಸ್ಗೈಡ್ ಮಾಡಿ, ಬಡವರ ಮನಸ್ಸನ್ನ ನಾ ಅಹಿಂದ ನಾಯಕತ್ ಹೇಳಿ ಕದ್ದು ಅಧಿಕಾರಕ್ಕೆ ಬರೋದು ಒಂದೇ ನಿಮ್ದು. ನಿಮ್ಮ ಕುರ್ಚಿ ಉರಿಸ್ಕೊಳ್ಳೋ ಸಲುವಾಗಿ ನೀವು ಮಾಡತಕ್ಕಂತ ಪರದಾಟ ನೋಡಿದ್ರ ನಮಗನಿಸ್ತದ ಇದಕ್ಕಿಂತಲೂ ಮಹಾ ಮೋಸ ಇನ್ಯಾರೂ ಈ ಪ್ರಪಂಚದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಮಹಾ ಮೋಸಗಾರರು ಸಿದ್ದರಾಮಯ್ಯನವರು.